ಈ ಒಂದು ವಿಶೇಷ ಪತ್ರಿಕಾಗೋಷ್ಠಿ ಮಾಡುವಂಥ ಉದ್ದೇಶ ತಮಗೆಲ್ಲ ಗೊತ್ತಿದ್ದಂತೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷವನ್ನು ಕರ್ನಾಟಕದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಬೂತ್ ಮಟ್ಟದಲ್ಲಿ ರಾಜ್ಯಾದ್ಯಂತ ಪಕ್ಷವನ್ನು ಸಂಘಟನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಹಾಗೆ ಪ್ರಯತ್ನ ಮಾಡಿದಂಥ ಒಬ್ಬ ಧೀಮಂತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಅವರು ಕಳೆದ 50 ವರ್ಷಗಳಿಂದ ತಮ್ಮ ಹೋರಾಟದ ಜೀವನದಲ್ಲಿ ಸಾಕಷ್ಟು ಸಂಘರ್ಷಗಳನ್ನು ಮಾಡಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗ್ರಾಮಾಂತರ ಭಾಗಕ್ಕೆ ಒಯ್ದಂಥ ಒಬ್ಬ ಶ್ರೇಷ್ಠ ನಾಯಕ. ಅವರ 50 ವರ್ಷದ ತಪಸ್ಸಿನ ಫಲ ಮತ್ತು ಅವರ ಪಕ್ಷಕ್ಕಾಗಿ ಮೀಸಲಿಟ್ಟು ಹೋರಾಟ ಮಾಡಿದಂಥ ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ರಾಜ್ಯದ ಜನತೆಯ ಪರವಾಗಿ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾಳೆ 9ನೇ ತಾರೀಕಂದು ಚಿತ್ರದುರ್ಗದಲ್ಲಿ ಒಂದು ಬೃಹತ್ ಪ್ರಮಾಣದ ಕಾರ್ಯಕರ್ತರ ಸಮಾವೇಶ ಮಾಡಿ ಅವರನ್ನು ಅಭಿನಂದನೆ ಮಾಡಲಾಗ್ತದೆ. ಆ ಒಂದು ಅಭಿನಂದನಾ ಸಮಾರಂಭಕ್ಕೆ ಬಹುಶಃ ರಾಜ್ಯದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಬರ್ತಾರೆ. ನೂರಾರಲ್ಲ ಬಹುಶಃ ಸಾವಿರಾರು ಮಠಾಧೀಶರು ಭಾಗವಹಿಸಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಆಶೀರ್ವದಿಸಿ ಅವರು ರಾಜ್ಯಕ್ಕೆ, ಜನತೆಗೆ, ಬಡವರಿಗೆ, ರೈತರಿಗೆ ಮಾಡಿದಂಥ ಹೋರಾಟದ ಮೂಲಕ ಕೊಟ್ಟಿರುವಂಥ ಫಲಗಳನ್ನು ನೆನೆಸಿಕೊಂಡು ಅವ್ರನ್ನ ಹರಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಜಮಖಂಡಿಯ ಮಾಜಿ ಶಾಸಕನಾಗಿ ಈ ಅಖಂಡ ಜಿಲ್ಲೆ, ನಮ್ಮ ವಿಜಾಪುರ ಅಖಂಡ ಜಿಲ್ಲೆಯ ಹೆಚ್ಚು ಸಮಯ ಕೊಟ್ಟು ಕೆಲಸ ಮಾಡಿದಂಥ ಒಂದು ಕಾರ್ಯಕರ್ತರ ಟೀಮ್ ಇದೆ, ಒಂದು ಗುಂಪಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಸ್ವಂತ ಜಿಲ್ಲೆ ಶಿವಮೊಗ್ಗ ಇದ್ದರೂ ಕೂಡ ವಿಜಾಪುರ ಅಖಂಡ ಜಿಲ್ಲೆಯಲ್ಲಿ ಮಾಡಿದಂಥ ಪ್ರವಾಸ ಅವರಿಗೂ ಮತ್ತು ನಮ್ಮ ಬಾಗಲಕೋಟೆ ವಿಜಾಪುರ ಜಿಲ್ಲೆಗೂ, ಅಖಂಡ ಜಿಲ್ಲೆಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಬಹುಶಃ ಅವರು ಶಾಸಕರಾದ ಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲೇ ಕಾರ್ಯಕರ್ತರು ಗ್ರಾಮಾಂತರ ಭಾಗದಲ್ಲಿದ್ದಂಥವ್ರು ಹುಡುಕಿ ಸಂಘಟನೆಯನ್ನು ಗಟ್ಟಿಯಾಗಿ ಕಟ್ಟಿದರು. ಉದಾಹರಣೆಗೆ ನಾನು 1987 ಇಸ್ವಿಯಲ್ಲಿ ಜಮಖಂಡಿ ತಾಲೂಕಿನ ಬಿದಿರಿ ಅನ್ನುವಂಥ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆ ನಿಂತಿದ್ದೆ. ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ಅಂತ ಆದರೂ ಕೂಡ ಸ್ವಲ್ಪ B ಫಾರ್ಮ್ ದೋಷ ಇದ್ದಾಗ ನನಗೆ ಕಮಲ ಸಿಗಲಿಲ್ಲ. ಆದರೆ ಗುಲಾಬಿ ಹೂ ಇಟ್ಕೊಂಡು ನಾನು ಎಲೆಕ್ಷನ್ ಮಾಡಿದ್ದೆ. ಆದರೆ ಸಾರ್ವಜನಿಕರು ಭಾರತೀಯ ಜನತಾ ಪಾರ್ಟಿ ಅಂತ ನನ್ನ ಗುರುತಿಸ್ತಿದ್ರು. ಆ ಸಂದರ್ಭದಲ್ಲಿ ದಳ ಮತ್ತು ಕಾಂಗ್ರೆಸ್ಸನ್ನು ವಿರೋಧಿಸಿ ನಾನು ಹೋರಾಟ ಮಾಡಿದಾಗ ಸಾಮಾನ್ಯ ಬಡವರು 5-10 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಿ ನಾನು ಎಲೆಕ್ಷನ್ ಕೊಟ್ಟಾಗ ನಾನು ಹೋರಾಟ ಮಾಡಿದೆ. ಆದರೆ 164 ಮತಗಳನ್ನು ಸೋತೆ. ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಶಾಸಕರಾದವರು, ರಾಜ್ಯದ ಕಾರ್ಯದರ್ಶಿ ಇದ್ದವರು, ಈ ವಿಜಯಪುರ ಜಿಲ್ಲೆಯೊಳಗೆ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತ ಕಾರ್ಯಕರ್ತ ಯಾರು ಅಂತೇಳಿ ವಿಜಯಪುರಕ್ಕೆ ಬಂದು ಡಾಕ್ಟರ್ ಮಹೇಂದ್ರ ಕರ್ ಮೂಲಕ ಮಲ್ಲಯ್ಯ ಮಠಪತಿ ಅನ್ನುವಂಥ ವಕೀಲರು ಕರ್ಕೊಂಡು ಜಮಖಂಡಿಗೆ ನಾನು ಫೋನ್ ಮಾಡಿ ಜಮಖಂಡಿಗೆ ಬಂದೆ. ನಾನು ಆವಾಗ ಅವಿರೋಧವಾಗಿ ಮಂಡಲ ಪಂಚಾಯತಿ ಸದಸ್ಯನಾಗಿದ್ದೆ. ನನ್ನ ಜೊತೆಗೆ 13 ಜನ ಸದಸ್ಯರಿದ್ದರು. ಕಾಂಗ್ರೆಸ್ ಮತ್ತು ದಳದವರು ಸೇರಿ ನಾನು ಪ್ರಧಾನ ಆಗಬಾರ್ದು ಅಂತೇಳಿ ಹೈಕೋರ್ಟ್ನಿಂದ ಒಂದು ಸ್ಟೇ ತಂದಿದ್ದರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಜಮಖಂಡಿಗೆ ಬಂದು ನನ್ನನ್ನು ಕರೆದು ಮೀಟಿಂಗ್ ಮಾಡಿ ಗುರುತಿಸಿ ನನ್ನ ಕೈ ಹಿಡಿದು ಕರ್ಕೊಂಡು ಬೆಂಗಳೂರಿಗೆ ಸ್ಟೇ ವೆಕೇಟ್ ಮಾಡಿಸಿ ನನ್ನ ಮಂಡಲ ಪಂಚಾಯತಿ ಪ್ರಧಾನ ಮಾಡಿದ್ರು. ಈ ಥರ ನೂರಾರಲ್ಲ ಸಾವಿರಾರು ಜನ ಕಾರ್ಯಕರ್ತರನ್ನ ಬೆಳೆಸಿದಂಥ ಒಂದು ಧೀಮಂತ ನಾಯಕರು. ಅವರು ಭಾಳಷ್ಟು ನಮ್ಮ ವಿಜಯಪುರ ಜಿಲ್ಲೆಗೆ ಪ್ರವಾಸಕ್ಕೆ ಬಂದಾಗ ನಾನು, ಅವತ್ತು ಬಸನಗೌಡ ಪಾಟೀಲರು, PH ಪೂಜಾರಿ ಅವರು, ಭಾಂಡ್ಗೆ ಇತ್ಯಾದಿ ಅಖಂಡ ಜಿಲ್ಲೆಯಲ್ಲಿ ಒಂದು ಟೀಮು ಹಗಲು ರಾತ್ರಿ ಪ್ರವಾಸ ಮಾಡಿ ಹಳ್ಳಿಗಳಿಗೆ ಹೋಗಿ ರೈತರ ಬಗ್ಗೆ, ರೈತರ ಸಮಸ್ಯೆ ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಭಾಷಣ ಮಾಡಿ ಬಹುಶಃ ಒಂದೊಂದು ಕಡೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಭಾಷಣ ಮಾಡಿದ್ದಾರೆ. ಒಂದೊಂದು ಕಡೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಶಕ್ತಿ ಭಾಳ ಕಡಿಮೆ ಇತ್ತು. ಅವಕ್ಕೆಲ್ಲ ಹೊಂದ್ಕೊಂಡು ಬಸ್ಸಿಗೆ ಬಂದು ಇಲ್ಲಿಂದ ಒಂದು ವೆಹಿಕಲ್ ಜೋಡಿಸ್ಕೊಂಡು ನಾವೆಲ್ಲ ಅಡ್ಡಾಡ್ತಿದ್ವಿ. ಆ ದಿನಗಳನ್ನು ನೆನೆದರೆ ಬಹುಶಃ ನಮಗೆ
ಭಾಳ ಸಂತೋಷ ಆಗ್ತದೆ, ಹೆಮ್ಮೆ ಅನ್ನಿಸ್ತದೆ, ಖುಷಿನೂ ಕೂಡ ಆಗ್ತದೆ. ಆ ರೀತಿ ಯಡಿಯೂರಪ್ಪನವರು ನಮ್ಮ ಈ ಅಖಂಡ ಜಿಲ್ಲೆಯಲ್ಲಿ ಸಮಯ ಕೊಟ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ನಾನು ಇವತ್ತು ಯಡಿಯೂರಪ್ಪ ಅಂದ್ರೆ ಹೋರಾಟಕ್ಕೆ ಇನ್ನೊಂದು ಹೆಸರು ರಾಜ್ಯದಲ್ಲಿ ಯಾವುದಾದ್ರಿಂದ ಅದು ಯಡಿಯೂರಪ್ಪ ಅಂತ ಕರಿಬೇಕಾಗ್ತದೆ. ಆ ಥರ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥ ಈ ನಾಯಕ ರೈತರ ಪರವಾಗಿ 3 ಬಾರಿ, ಒಮ್ಮೆ ಬಸವನ ಬಾಗೇವಾಡಿಯಿಂದ, ಒಮ್ಮೆ ಬನವಾಸಿಯಿಂದ, ಒಮ್ಮೆ ಬೀದರ್ನಿಂದ ರೈತರ ಸಾಲ ಮನ್ನಾ ಆಗಬೇಕು ಅಂತ ಕೇಂದ್ರ ರಾಜ್ಯ ಸರ್ಕಾರಗಳು ಒತ್ತಡ ಹೇರಿ ರೈತ ಯಾತ್ರೆ ಮಾಡಿದ್ದು ಬಹುಶಃ ಒಂದು ಇತಿಹಾಸ. ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರನ್ನು ಸಂಪರ್ಕ ಮಾಡಿ ಬೆಂಗಳೂರಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಅಟಲ್ಜಿ ಅವ್ರನ್ನ, ಅದ್ವಾನಿ ಅವ್ರನ್ನ ಕರೆದು ಸಾರ್ವಜನಿಕ ಸಭೆಯನ್ನು ಮಾಡಿ ಸರ್ಕಾರಕ್ಕೆ ಯೋಗ್ಯವಾದಂಥ ಎಚ್ಚರಿಕೆ ಕೊಟ್ಟಂಥ ನಾಯಕ ಯಾರಾದರೂ ಇದ್ದರೆ ಅವರು ಯಡಿಯೂರಪ್ಪನವರು. ಹೀಗಾಗಿ ಭಾಳಷ್ಟು ಕಾರ್ಯಕರ್ತರು ಬೆಳೆಸಿದಂಥ ನಾಯಕ ಅಂದರೆ ಯಡಿಯೂರಪ್ಪನವರು ಅಂತ ಹೇಳಬೇಕಾಗ್ತದೆ. ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗೆ ಒಬ್ಬರಿಗೊಬ್ಬರು ಕಿಂಗ್ ಮೇಕರ್ ಅಂತ ಇರ್ತಾರೆ ಜೀವನದಲ್ಲಿ. ರಾಜಕೀಯದಲ್ಲಿ ಒಬ್ಬರು ಕಿಂಗ್ ಮೇಕರ್ ಇಲ್ಲದೇ ಇದ್ರೆ ಬೆಳೆಯೋದು ಕಷ್ಟ. ಆದರೆ ನನ್ನ ಜೀವನದಲ್ಲಿ ನನ್ನ ಇಬ್ಬರು ಕಿಂಗ್ ಮೇಕರ್ ಇದ್ದರು. ಒಬ್ಬರು ಯಡಿಯೂರಪ್ಪನವರು, ಇನ್ನೊಬ್ಬರು ಅನಂತಕುಮಾರ್. ಅವರಿಬ್ಬರ ಒಂದು ಮಾರ್ಗದರ್ಶನ, ಸಂಘಟನೆಗೆ ಅವರು ಕೊಟ್ಟಿರುವಂಥ ಚಾಲನೆಯಿಂದ ನನ್ನಂಥ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಒಬ್ಬ ರೈತನ ಮಗನಾಗಿ ಹಳ್ಳಿಯಲ್ಲಿರುವಂಥ ಒಬ್ಬ ಕಾರ್ಯಕರ್ತ, ಸಾಮಾಜಿಕ ಒಂದು ಒತ್ತರ ಬೆಲೆನೂ ಇಲ್ಲ, ಸಾಮಾಜಿಕವಾದಂಥ ಸಂಖ್ಯೆನ ಒಂದು ಬೆಂಬಲಿಲ್ಲ, ಹಣಕಾಸಿನ ವ್ಯವಸ್ಥೆ ಇಲ್ಲದಂಥ ಸಾಮಾನ್ಯ ಕಾರ್ಯಕರ್ತ 2008ರಲ್ಲಿ 20,000 ಅಂತರಗಳಿಂದ ಗೆದ್ದು ವಿಧಾನಸಭೆ ಪ್ರವೇಶ ಮಾಡುವಂಥ ಅವಕಾಶ ಸಿಕ್ಕಿದ್ದು ಅವರಿಬ್ಬರಿಂದ. ಅಷ್ಟೇ ದೊಡ್ಡ ರೀತಿಯಲ್ಲಿ ಜನ, ಕಾರ್ಯಕರ್ತರು ನಮ್ಮನ್ನು ಗುರುತಿಸಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸಿದರು. ಬಹುಶಃ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಅವರು ಮಾಡಿದ್ದು ರಾಜ್ಯದಲ್ಲಿ ನಮ್ಗೆ ಯಾರು ಮರೆಯಲಿಕ್ಕೆ ಆಗೋದಿಲ್ಲ. ಇವತ್ತು ಕೂಡ ಸನ್ಮಾನ್ಯ ಯಡಿಯೂರಪ್ಪನ ಮಾರ್ಗದರ್ಶನ, ಅವರ ನೇತೃತ್ವ ನಮ್ಮ ರಾಜ್ಯಕ್ಕೆ ಅಗತ್ಯ ಇದೆ. ರಾಷ್ಟ್ರೀಯ ಚುನಾವಣಾ ಸಮಿತಿಯ, ಸೆಂಟ್ರಲ್ ಸಮಿತಿಯ ಮೆಂಬರ್ ಆಗಿ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಅನೇಕ ರಾಜ್ಯಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಶಕ್ತಿ ಅವರಿಗಿದೆ. ವಯಸ್ಸಾಗಿದ್ದರೂ ಕೂಡ ಇನ್ನೂ ಅವರಿಗೆ ಕೆಲಸ ಮಾಡಬೇಕನ್ನೋಂಥ ಹಠ ಇದೆ, ಛಲ ಇದೆ. ಅದನ್ನು ನಾವೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಜೋಡಿಸ್ಕೊಂಡು, ಕೂಡಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ವ್ಯವಸ್ಥೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ನಾಳೆ 9ನೇ ತಾರೀಕಿಂದು ನಡೆಯುವಂಥ ಅವರ ಸನ್ಮಾನ ಕಾರ್ಯಕ್ರಮ, ಅದೊಂದು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದ ತುಂಬ ಜನ ಬರಬೇಕು ಅಂತ ಕರೆ ಪಕ್ಷ ಈಗಾಗಲೇ ಕೊಟ್ಟಿದೆ. ನಾನು ಕೂಡ ಈ ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಇಬ್ಬರು ಜಿಲ್ಲಾಧ್ಯಕ್ಷರ ಪರವಾಗಿ ಎಲ್ಲ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ, ಮಠಾಧೀಶರುಗಳಿಗೆ ಒಂದು ಮನವಿಯನ್ನು ಮಾಡ್ಕೊತೀನಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಚಿತ್ರದುರ್ಗಕ್ಕೆ ಬರಬೇಕು. ಯಡಿಯೂರಪ್ಪನವರಿಗೆ ಹರಿಸಿ ಅವ್ರ ಬೆನ್ನಿಂದ ನಿಂತು ಮತ್ತೊಮ್ಮೆ ಪಕ್ಷ ಪುನಶ್ಚೇತನ ಆಗಿ ಅಧಿಕಾರಕ್ಕೆ ಬರುವ ಹಾಗೆ ತಾವೆಲ್ಲ ಸಾರ್ವಜನಿಕರು ಬೆಂಬಲಿಸಬೇಕು ಅಂತ ಈ ಮೂಲಕ, ತಮ್ಮ ಮೂಲಕ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಡ್ತೀನಿ. ಒಂದು ವಿಶೇಷ ಅಂತಂದರೆ, ಯಾರು ಜನಸಂಘ ಕಾಲದಲ್ಲಿ ಭಾರತೀಯ ಜನಸಂಘದ ಕೆಲಸಗಳನ್ನು ಮಾಡ್ತಿದ್ರು, ಈ 2 ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕೆಲಸ ಮಾಡಿದಂಥ ಗೌರವಾನ್ವಿತ ಹಿರಿಯರನ್ನು ಒಂದು ಪಟ್ಟಿ ಮಾಡಿ, ಯಾರು ತುರ್ತು ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರು, ಯಾರು ಗೌರವಾನ್ವಿತವಾಗಿ ಕೆಲಸ ಮಾಡಿದಾರೋ, ಯಾರು ಸೀನಿಯರ್ ಮೋಸ್ಟ್ ಅಂತಿದ್ದಾರೆ, ಅವ್ರಿಗೆಲ್ಲ ವಿಶೇಷವಾದಂಥ ಆಹ್ವಾನ ಕೊಟ್ಟು ಅವ್ರಿಗೆ ಒಂದು ವೇದಿಕೆ ಅಂತ ಮಾಡಿ ಅಲ್ಲಿ ಕುಳಿತುಕೊಳ್ಳುವಂಥ, ಗೌರವದಿಂದ ಕುಳಿತುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಪಕ್ಷ ಮಾಡಿದೆ. ಅಮಿತ್ ಶಾ ಅವರು ಬರ್ತಾರೆ. ಅಮಿತ್ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಮಿತ್ ಶಾ ಅಂತ ನಿಶ್ಚಿತ ಬರೋದು ಇಲ್ಲ, ಸ್ವಯಂ ಪ್ರೇರಣೆಯಿಂದ ಕಾರ್ಯಕರ್ತರು ಬರ್ತಾರೆ. ಅದಕ್ಕೆ ಜಿಲ್ಲಾಧ್ಯಕ್ಷರು ಈಗಾಗಲೇ 1 ಬಾರಿ 2 ಬಾರಿ ಸಭೆಗಳನ್ನು ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರ ಪದಾಧಿಕಾರಿ ಕರೆದು ಮಾತಾಡಿ ಸ್ವಯಂ ಸ್ಫೂರ್ತಿಯಿಂದ ಜನ ಬರ್ತಾರೆ. ಅಲ್ಲಿ 50 ವರ್ಷ ಆಗಿದ್ದು ನಿಮ್ಮ ಬಿಜೆಪಿ ಅವರಿಗೆ ಒಂದು ಹರ್ಷದ ವಿಷಯ ಇಟ್ಕೊಂಡಿದೆ. ಮಠಾಧೀಶರಿಗೆ ಏನು ಸಂಬಂಧ? ಮಠಾಧೀಶರ ಆಶೀರ್ವಾದ ಬೇಕು, ಅವ್ರ ಸಮಾಜ ಕಟ್ಟುವವರು, ಒಳ್ಳೆ ಸಂಸ್ಕಾರ ಕೊಡುವವರು. ಒಂಥರ ಅವರು ರಾಜಕೀಯದಲ್ಲಿ ಇರುವಂತ ತೋರಿಸ್ಕೊಡ್ತಲ್ಲ, ಅವ್ರು ರಾಜಕೀಯ ನೋಡಿ ಸರ್, ಇದು ಯಡಿಯೂರಪ್ಪನವರು ವೈಯಕ್ತಿಕವಾಗಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಭಾರತೀಯ ಜನತಾ ಪಾರ್ಟಿ ವೇದಿಕೆ ಅಂತ ಅನ್ಲಿಕ್ಕೆ ಆಗಲ್ಲ.
ಎಲ್ಲ ನಾಯಕರು ಬಂದಿರ್ತಾರೆ, ಸಮಾಜದ ಮುಖಂಡರು ಬಂದಿರ್ತಾರೆ, ಸ್ವಾಮೀಜಿಗಳು ಬರ್ತಾರೆ. ಅವರ ಆಶೀರ್ವಾದ, ಅವರ ಸಂಸ್ಕಾರ ನಮ್ಗೆ ಕೂಡ ಅಗತ್ಯ ಇದೆ. ಹೀಗಾಗಿ ಅವ್ರನ್ನು ಕೂಡ ನಮ್ಮ ಪಕ್ಷದವರು ಆಹ್ವಾನ ಮಾಡಿದ್ದಾರೆ. ಇವಾಗ ನಿಮ್ಮದೇ ಪಕ್ಷದಲ್ಲಿ ಯಡಿಯೂರಪ್ಪನವ್ರಿಗೆ ಅನ್ಯಾಯ ಮಾಡಿದ ಅನ್ನುವಂತ ಆರೋಪ ಐತಿ. ಅವ್ರಿಗೆ ಎಂದೂ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಕ್ಕೆ ಬಿಟ್ಟಿಲ್ಲ ಮತ್ತು ಅವ್ರಿಗೆ ಯಾವಾಗ ಇಲ್ಲಿವರೆಗೆ ಬಿಜೆಪಿ ಪಕ್ಷ ಸರ್ಕಾರಕ್ಕೆ ಬರ್ಬೇಕಾಗಿತ್ತು ಅಲ್ಲಿ ಅವ್ರು ಬಳಸ್ಕೊಂಡ್ರು, ಬಂದ ಮೇಲೆ ಅವ್ರಿಗೆ ಜೊತೆ ಅನ್ಯಾಯ ಮಾಡಿದ್ರೆ ಅವ್ರಿಗೆ ಎಳಿಸಿದ್ರು ಅನ್ನುವಂತ ಆರೋಪ ಐತಿ. ಅದ್ರ ಮೇಲೆ ಪರವಾಗಿ ವಿರೋಧವಾಗಿ ಅಭಿಪ್ರಾಯ ಇದ್ದೇ ಇರ್ತದೆ. ತಮ್ಮ ಅಭಿಪ್ರಾಯ ಇರ್ಬೋದು, ನಂದು ಅಭಿಪ್ರಾಯ ಇಲ್ಲ, ನಾಯಕ ಅಭಿಪ್ರಾಯ ಕೊಡ್ತಾರೆ. ಅಲ್ಲ, ನೀವು ಕೊಟ್ಟರಲ್ಲ ಈಗ ಅಭಿಪ್ರಾಯ. ಅದು ನಮ್ಮ ಅಭಿಪ್ರಾಯ, ಅದರಿಂದ ಆರೋಪ ಅಂತ ಅದು ಹೇಳಿ ಸಮಸ್ಯೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಬರ್ತಾವ. ಅದು ಹೈಕಮಾಂಡ್ ಬಗ್ಗೆ ಅವರು ಯೋಚನೆ ಮಾಡ್ಬೇಕಾಗ್ತದೆ, ಅವ್ರು ನಿರ್ಣಯ ಮಾಡ್ಬೇಕಾಗ್ತದೆ. ಅನಿವಾರ್ಯತೆ ರಾಜಕೀಯದಲ್ಲಿ ಇರ್ತದೆ. ಅನ್ಯಾಯ ಮಾಡಿಲ್ಲ, ಪಕ್ಷ ಎಂದು ಅನ್ಯಾಯ ಮಾಡಿಲ್ಲ. ಅನ್ಯಾಯ ಮಾಡಿದೆ ಅಂತ ನಾನು ಒಪ್ಪಲ್ಲ. ಬರ್ತದೆ ವ್ಯವಸ್ಥೆಗಳು, ಬೇರೆ ಬೇರೆ ಒಪ್ಕೋಬೇಕಾಗ್ತದೆ. ಮುಖ್ಯಮಂತ್ರಿ ಆಗಕ್ಕೆ ಬಿಟ್ಟಿಲ್ಲ ಅಲ್ಲ ಯಾರಿಗೆ? ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಎಂದೂ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಕ್ಕೆ ಬಿಟ್ಟಿಲ್ಲ. 2 ಸಲ ಬಿಟ್ಟು ಆಮೇಲೆ ಇದು ಸದಾನಂದ ಗೌಡ ಬಿಟ್ಟರು, ಆಮೇಲೆ ಅವ್ರು ಬಿಟ್ಟು ಇವರು ಜಗದೀಶ್ ಶೆಟ್ಟರ್ ಬಿಟ್ಟರು, ಆಮೇಲೆ ಮತ್ತೆ ಇವರು ಬಸವರಾಜ ಬೊಮ್ಮಾಯಿ. ಅಂದ್ರೆ ಪೂರ್ಣಾವಧಿ ಎಂದೂ ಅವ್ರು ಮಾಡಕ್ಕೆ ಬಿಟ್ಟಿಲ್ಲ. ಒಂದು ರಾಷ್ಟ್ರೀಯ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ಸ್ವಾಭಾವಿಕವಾಗಿ ಭಿನ್ನಾಭಿಪ್ರಾಯಗಳು, ನಾನು ಮೇಲೆ ಕೀಳು ಅನ್ನೋ ಸಮಸ್ಯೆ ಬಂದೇ ಬರ್ತದೆ. ಇದು ಎಲ್ಲ ರಾಜಕೀಯ ಪಕ್ಷದಲ್ಲಿ ಬರುವಂಥ ಸ್ವಾಭಾವಿಕ. ಹೀಗಾಗಿ ಅವರ ಒಪ್ಪಿಗೆ ಮೇಲೆ ಚರ್ಚೆಗಳನ್ನು ಮಾಡಿ ಪಕ್ಷದ ಹಿರಿಯರು ತಗೊಂಡಂಥ ತೀರ್ಮಾನ, ಆ ತೀರ್ಮಾನ ಪ್ರಕಾರ ಇರಬೇಕಾಗ್ತದೆ. ಇದೇನು ಪಕ್ಷಾತೀತ ಕಾರ್ಯಕ್ರಮ ಆಗುತ್ತೋ ಅಥವಾ ಭಾರತೀಯ ಜನತಾ ಪಾರ್ಟಿ ಬ್ಯಾನರ್? ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ ಇದ್ದೇ ಇರ್ತದೆ. ಬಟ್ ಪಕ್ಷಾತೀತವಾಗಿ ಸ್ವಾಮೀಜಿಗಳು, ಸಮಾಜ ಸುಧಾರಕರು ಯಾರು ನಮ್ಮ ವಿಚಾರವನ್ನು ಹೋಗ್ತಾರೆ, ಇವತ್ತು ಭಾಳ ದೊಡ್ಡ ಪಾರ್ಟಿ ನಮ್ಮದು, ನಮ್ಮ ವಿಚಾರಗಳು ದೇಶದ ಪರವಾಗಿವ, ಇವನ್ನ ಯಾರು ಬೆಂಬಲಿಸ್ತಾರಲ್ಲ ಬರ್ತಾರೆ. ಇಲ್ಲ, ಆಹ್ವಾನ ಬೇರೆ ಪಕ್ಷಗಳಲ್ಲಿ ಕೊಟ್ಟಿದ್ದಾರೆ. ಬೇರೆ ಪಕ್ಷದವ್ರಿಗೆ ಆಹ್ವಾನ ಕೊಟ್ಟು ಬರ್ಲಿಕ್ಕೆ ಆಗಲ್ಲ. ನಮ್ಮ ರೀತಿಯಲ್ಲಿ ಅವ್ರು ಬರಲ್ಲ. ಯಾರಿಗೆ ಯಡಿಯೂರಪ್ಪನ ವೈಯಕ್ತಿಕ ಅವ್ರ ಮೇಲೆ ಶ್ರದ್ಧೆ ಇದೆ, ಗೌರವ ಇದೆ ಅಂತ ಬರ್ಬೋದು. ಬಿಜಾಪುರ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರ ಕರೆದ ಚರ್ಚೆ ಮಾಡಿದೆವು. ಅವರು ಕೂಡ ಇವತ್ತೆಲ್ಲ 8 ಮತಕ್ಷೇತ್ರದಲ್ಲಿ ಸಂಬಂಧಪಟ್ಟಂಥ ಪಕ್ಷದ ಮುಖಂಡರು ಇವತ್ತು ಅಲ್ಲಿ ಕೂಡ ಸಭೆಗಳನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯ ಮಠಾಧೀಶರು ಕೂಡ ನಾವು ಆಹ್ವಾನ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ಒಟ್ಟಾಗಿ ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಿಜವಾಗಿ ಕೂಡ ಹೆಮ್ಮೆ ಪಡಬೇಕು. ಏನಂದ್ರೆ ನಾವು ಪಕ್ಷದ ವ್ಯವಸ್ಥೆ ಒಳಗೆ ನಾವೆಲ್ಲ ಈ ರೀತಿ ಮೀಟಿಂಗನ್ನು ಮಾಡೋದು, ಅದೊಂದು ಅವೇರ್ನೆಸ್ ಕೊಡ್ತಕ್ಕಂಥ ಇರ್ಬೋದು, ಆ ಪೋಸ್ಟ್ ರಿಲೀಸ್ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನ ಮಾಡಿದ್ವಿ. ಆದರೆ ಯಡಿಯೂರಪ್ಪರ ಬಗ್ಗೆ ಎಷ್ಟು ಹೆಮ್ಮೆ ಅದ ಅಂದ್ರೆ, ನಾವು ಜಿಲ್ಲಾ ಅಧ್ಯಕ್ಷನಾದಾಗ ನನಗೆ ಇವತ್ತು ಗೊತ್ತಾಗಿದೆ, ನನಗೆ ಬರ್ತಕ್ಕಂಥ ಕರೆಗಳು ಇವತ್ತು ಸ್ವಯಂ ಪ್ರೇರಿತವಾಗಿ ನಾವು ಇವತ್ತು ಹೂವಿನಿಪ್ಪರಿಗೆ ಇರ್ಬೋದು, ಬಾಗೇವಾಡಿ ಇರ್ಬೋದು, ದೇವರಿಪ್ಪರಿಗೆ, ಈ ಥರ ಇಂಡಿ ಕಡೆ ಕೆಲವೊಂದು ಹಳ್ಳಿಗಳಿಂದ ಬಂದು ತೊರವಿಯಿಂದನೂ ಸಾಕಷ್ಟು ಫೋನ್ಗಳು ಬರ್ತಾ ಇದ್ದಾವೆ. ಸ್ವಯಂ ಪ್ರೇರಿತವಾಗಿ ನಾವು ವೆಹಿಕಲ್ ತೊಗೊಂಡು ಹೋಗ್ತಾ ಇದ್ದೀವಿ. ನಮಗೇನಾದರೂ ಪಾಸ್ ವ್ಯವಸ್ಥೆ ಇದೆಯಾ ಅಂತ ಅವ್ರೇನು ದುಡ್ಡು ಕೇಳ್ತಾ ಇಲ್ಲ, ನಮಗೇನು ಕೇಳ್ತಾ ಇಲ್ಲ. ನಮಗೆ ಪಾಸ್ ಕೊಡ್ರಿ ಅಂತಕ್ಕಂಥ ಒಂದು ಮಾತನ್ನು ಕೇಳಿದಾಗ ನಿಜವಾಗಿ ಕೂಡ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಯಡಿಯೂರಪ್ಪರ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳಿದ್ರು ಕಡಿಮೆನ. ಒಟ್ಟಾಗಿ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತೈತಿ. ಬಿಜಾಪುರ ಜಿಲ್ಲೆಯಿಂದ ನಾವು ಏನು ಅಂದ್ಕೊಂಡಿವು, ನಮ್ದೇನು ಪ್ಲ್ಯಾನ್ ಅದ ಪಕ್ಷದ ಒಂದು ವ್ಯವಸ್ಥೆ ಒಳಗೆ ಯಾರು ಬರ್ಬೋದು ಅಂತಕ್ಕಂಥ ಏನು ನಮ್ಮ ನಿರೀಕ್ಷೆ ಅದ, ಆ ನಿರೀಕ್ಷೆ ಮೀರಿ ಸ್ವಪ್ರೇರಿತವಾಗಿನ ಸಾಕಷ್ಟು ಹಳ್ಳಿಗಳಿಂದ ಮೂಲೆಗಳಿಂದ ಬಿಜಾಪುರ ಜಿಲ್ಲೆ ಜನ ಹೋಗ್ತದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಅಂತಕ್ಕಂಥ ಹೆಮ್ಮೆಯಿಂದ ನಾನು ಇವಾಗ ಹೇಳಕ್ಕೆ